ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ವರಮಹಾಲಕ್ಷ್ಮಿ ಹಬ್ಬ ಜೋರ ಎಲ್ಲರ ಮನೆಯಲ್ಲಿ. ನಮ್ಮ ಮನೆಯಲ್ಲಿ ಸಿಂಪಲ್ಲು ಮಾಮೂಲಿ ಪೂಜೆ ಮಾಡ್ತೀವಿ. ಕಳಸ ಎಲ್ಲ ಕುಣಿಸಲ್ಲ ನಮ್ಮ ಮನೆಯಲ್ಲಿ, ಹಂಗಾಗಿ ಮಾಡಲ್ಲ. ನಮ್ಮ ಅತ್ತೆಯವ್ರ ಮನೆಯಲ್ಲಿ ಮಾಡ್ತಾರೆ. ಮಧ್ಯಾಹ್ನದಂಗೆ ಹೋಗಬೇಕು ಫ್ರೆಂಡ್ಸ್. ಒಂದೆರಡು ಲೋಕಲ್ ಬಾಡಿಗೆಗಳಿದೆ, ಅದನ್ನು ಮುಗಿಸ್ಬಿಟ್ಟು ಹೋಗಬೇಕು. ಎಲ್ಲಿ ಅಂದರೆ ಇಲ್ಲೇ ಮಲ್ಲೇಶ್ವರಂ 8th ಕ್ರಾಸ್ KC ಜನರಲ್ ಹಾಸ್ಪಿಟ್ಲ್ ಇದೆಯಲ್ಲ, ಅಲ್ಲೇ ಪಕ್ಕದಲ್ಲೇ. ಹಂಗೆ ಇವತ್ತು ಮಗ ಹುಟ್ಟಿದ ದಿನ, ಆಗಸ್ಟ್ 16ಕ್ಕೆ. ವರಮಹಾಲಕ್ಷ್ಮಿ ಹಬ್ಬನ ಅವತ್ತೇ ಬಿದ್ದಿದೆ. ಸಾಯಂಕಾಲ ಕೇಕ್ ಕಟ್ ಮಾಡಿಸ್ಬೇಕು. ಅಲ್ಲೇ ನಮ್ಮ ಅತ್ತೆ ಮನೆಯಲ್ಲೇ ಕಟ್ ಮಾಡಿಸ್ಬೇಕು. ಅಲ್ಲೇ ಹೋಗ್ತೀವಲ್ಲ, ಅಲ್ಲೇ ಕಟ್ ಮಾಡಿಸಿ ಸೆಲೆಬ್ರೇಟ್ ಮಾಡಬೇಕು. ಬಟ್ಟೆ ಎಲ್ಲ ಪರ್ಚೇಸ್ ಆಯಿತು ಫ್ರೆಂಡ್ಸ್. ಬಟ್ಟೆ ಮಗನಿಗೂ ಮಗಳಿಗೆ ಇಬ್ರಿಗೂ ತೆಗ್ದಿದ್ದಾಯಿತು. ಮಗನಿಗೆ ತೆಗಿಯೋದ್ರೆ ಮಗಳಿಗೂ ತೆಗಿಲೇಬೇಕು. ಅವಳು ಬರ್ತಡೇ ಬಂದರೆ ಮಗನಿಗೂ ತೆಗಿಲೇಬೇಕು. ಒಬ್ರಿಗೆ ಬಿಟ್ಟು ಒಬ್ರಿಗೆ ಕೊಡ್ಸೋಂಗಿಲ್ಲ, ಆ ಥರ ಮನೇಲಿ ರೂಲ್ಸ್ ಮಕ್ಳದು. ಏಕೆಂದರೆ ಅವ್ರು ಕೊಟ್ಟಾಗ ಇವ್ರು ಬೇಜಾರು ಮಾಡ್ಕೊತಾರೆ, ಇವ್ರು ಕೊಡಿಸ್ದಾಗ ಅವ್ರು ಬೇಜಾರು ಮಾಡ್ಕೊತಾರೆ. ಆ ಥರ ಇದು ಮಾಡಲ್ಲ. ಇಬ್ಬರೂ ಒಂದೇ ಥರ ಇದ್ದು ಈಕ್ವಲ್ಲಾಗಿ ನೋಡ್ತೀವಿ ಮನೇಲಿ. ಮತ್ತು ಫ್ರೆಂಡ್ಸ್, ಎಲ್ಲ ತಿಂಡಿ ಆಯಿತಾ? ವೆರೈಟಿ ತಿಂಡಿ ಇವತ್ತು. ನಮ್ಮ ಮನೇಲಂತೂ ಕಾಯಿ ಒಬ್ಬಟ್ಟು ಮತ್ತು ರವೆ ಉಂಡೆ. ಲಕ್ಷ್ಮಿಗೆ ಎಡೆ ತೋರ್ಬಿಟ್ಟು ಪೂಜೆ ಎಲ್ಲ ಆಯಿತು. ಸಿಂಪಲ್ ಪೂಜೆ, ಮಾಮೂಲಿ. ಹೇಳಿದ್ಮೇಲೆ ನಾವು ಕಳಸ ಕುಣಿಸೋಂಗಿಲ್ಲ ಅಂತ, ಹಾಗಾಗಿ. ಓಕೆ ಫ್ರೆಂಡ್ಸ್, ಎಲ್ಲರೂ ಖುಷಿಯಿಂದ ಹಬ್ಬ ಮಾಡಿ. ಓಕೆ, ಬಾಯ್.